ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೈ ಭೀಮ್ ಎಂದು ಹೇಳುವ ದಲಿತರು ಜೈ ಭೀಮರನ್ನು ಸೋಲಿಸಿದ ಅಂತ್ಯಕ್ರಿಯೆಗೆ ಸ್ಥಳ ನೀಡದ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಎಂದು ಮಾಜಿ ಸಚಿವ ಎನ್ ಮಹೇಶ್ ತಿಳಿಸಿದರು. ಅವರು ಇಂದು ತಾಲೂಕು ಬಿಜೆಪಿ ವತಿಯಿಂದ ಪರಿಶಿಷ್ಟ ಜಾತಿ ಸಮಾವೇಶದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಟ್ಟಿದೆ, ಆದರೆ ನಿಮ್ಮಿಂದಲೇ ಹಣ ಕಸಿದುಕೊಂಡಿದೆ. ಇಂತಹ ಭ್ರಷ್ಟ ಸರ್ಕಾರ ಬೇಕೆ? ದಲಿತರಿಗೆ ವಿಶೇಷ ಶಾಲೆಗಳನ್ನು ತೆರೆದವರು ಮೈಸೂರು ರಾಜರು. ಅಂಬೇಡ್ಕರ್ ಅವರಿಗೆ ವಿದೇಶದಲ್ಲಿ ಶಿಕ್ಷಣ ಕೊಟ್ಟು ಸಾಹು ರಾಜರು, ಬರೋಡದ ರಾಜರಿಂದ ಅವರಿಗೆ ನಾವು ಗೌರವ ಸಲ್ಲಿಸಬೇಕು. ಆದರೆ ಇಡೀ ದಲಿತ ಸಮುದಾಯವನ್ನು ಬಳಸಿಕೊಂಡು ಅವರು ತುಳಿದ ಕಾಂಗ್ರೆಸ್ ಸರ್ಕಾರ ಮತದಾನದ ಹಕ್ಕು ಕೊಡಲು ವಿರೋಧಿಸಿತ್ತು. ಸಮಾನತೆಯ ಹಕ್ಕನ್ನು ಕೊಡಲು ಸಿದ್ಧವಿರಲಿಲ್ಲ. ಆದರೆ ಅಂಬೇಡ್ಕರ್ ಅವರು ಇಂತಹ ಬಹುದೊಡ್ಡ ಹಕ್ಕನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಹಕ್ಕು ಕಸಿದುಕೊಳ್ಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಬೇಡಿ. ಮೋದಿಯವರು ಅಂಬೇಡ್ಕರ್ ಅಂತ್ಯಕ್ರಿಯೆ ಮಾಡಿದ ಸ್ಥಳವನ್ನು ಸ್ಮಾರಕವನ್ನು ಮಾಡಿದರು. ಇಂಗ್ಲೆಂಡ್ನಲ್ಲಿ 250 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ವಿದ್ಯಾಭ್ಯಾಸ ಮಾಡಿದ ಕೇಂದ್ರವನ್ನು ಸ್ಮಾರಕವನ್ನಾಗಿಸಿದರು. ಅಂತಹ ಮೋದಿಯವರು 5 ಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರ ಮಾಡಿದ ಮೋದಿಯವರಿಗೆ ಮತ ಹಾಕೋಣ. ದಲಿತರ ಉದ್ಧಾರಕ್ಕಾಗಿ ವಿಶೇಷವಾದ ಕೊಡುಗೆ ಕೊಡುವ ಮೂಲಕ ಈ ದೇಶದ ಪ್ರಗತಿಗೆ ಶ್ರಮಿಸಿದವರಿಗೆ ಮತ ಹಾಕಿ ಎಂದು ಮನವಿ ಮಾಡಿದರು. ದಲಿತರ ಮನೆಯ, ಬಡವರ ಮನೆಯ ಗಂಡಸರು ಜೋಬಿಂದ ದುಡ್ಡು ಕಿತ್ಕೊಂಡು ಹೆಚ್ಚುವರಿ ದುಡ್ಡನ್ನ ಅವ್ರ ಮನೆ ಹೆಂಗಸರಿಗೆ ಕೊಡ್ತಾ ಇದ್ದಾರೆ. ಯಾರ ದುಡ್ಡಿದು? ನಮ್ ದುಡ್ಡು ಕಿತ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಕೊಟ್ಬಿಡ್ತಾರೆ. ಯಾತಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಓಟ್ ಹಾಕ್ಸ್ಕೊಳಕ್ಕೆ. ಓಟ್ ಹಾಕ್ಸ್ಕೊಳಕ್ಕೆ. ನಾನು ಅಂದಾಜು ಮಾಡಿದ್ದೀನಿ ಬಂಧುಗಳೇ, ನಾನು ಕೂತ್ಕೊಂಡು ಅಂದಾಜು ಮಾಡಿದ್ದೀನಿ. ಇದು ಬಹಳ ಅತ್ಯಂತ ಕೆಟ್ಟ ವ್ಯವಸ್ಥೆ. ಇದು ಬಾಬಾ ಸಾಹೇಬರು ಹಿಂಗಾಗುತ್ತೆ ನಮ್ಮ ಸಮಾಜ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಅತ್ಯಂತ ಕೆಟ್ಟ ಪದ್ಧತಿ. ಗಂಡು ಮಕ್ಕಳಿಗೆ ಕುಡಿಸಿ ಅದರಿಂದ ಬರ್ತಕ್ಕಂಥ ಲಾಭದಲ್ಲಿ ಹೆಣ್ಮಕ್ಳಿಗೆ ದುಡ್ಡು ಕೊಡೋದು. ಆ ಹೆಣ್ಮಕ್ಳು ದುಡ್ಡು ಎಲ್ಲಿ ಹೋಗುತ್ತೆ? ಮತ್ತೆ ವಾಪಸ್ಸು ಕುಡ್ತಕ್ಕೆ ಹೋಗುತ್ತೆ. ಇನ್ನೇನು ಅವನು ಸಂಪಾದನೆ ಮಾಡಿ ಕುಡಿತಾನೆ ಅನ್ಕೊಂಡಿದ್ದೀರಾ? ಬಂತ 2,000 ಕೊಡುವಂತ ಕಿತ್ಕೋತಾನೆ. ಇದು ಯಾವ ಸೀಮೆ ನ್ಯಾಯ ಇದು ಅಂತ. ಇದು ಮುಂದುವರಿಬೇಕಾ ಈ ವ್ಯವಸ್ಥೆ? ಈ ವ್ಯವಸ್ಥೆ ಮುಂದುವರೆದ್ರೆ ಕಾರ್ತಿಕೇಯನ್ ಸಾಹೇಬ್ ಹೇಳಿದ್ದಾರೆ, ನಮ್ ಕಡೆ ಒಂದು ಗಾದೆ ಮಾತಿದೆ, ಒತ್ತನ ಕೂಳಿಗೆ ಆಸೆ ಪಟ್ಟು ವರ್ಷದ ಕೂಳು ಕಳ್ಕೊಂಡ್ರು ಅಂತ. ಆವತ್ತಿನ ಊಟಕ್ಕೆ ಆಸೆ ಪಟ್ಬಿಟ್ಟು 1 ವರ್ಷದ ಊಟ ಕಳ್ಕೊಂಡ್ರು ಅಂತ. ಏನಣ್ಣ? ವರ್ಷದ ಕೂಳು. ನಮ್ ಕಡೆ ಒತ್ತಿನ ಊಟಕ್ಕೆ ವರ್ಷದ ಊಟ ಕಳ್ಕೊಂಡ. ಇಷ್ಟೆಲ್ಲ ವ್ಯವಸ್ಥೆ ನಡೀತಾ ಇದೆ. ಇವರು ಧೈರ್ಯವಾಗಿ ಕಾರ್ ಹತ್ಕೊಂಡು ಓಟ್ ಕೇಳಕ್ ಬರ್ತಾರೆ ನಮ್ಮ ಹತ್ರ. ನೀವು ಯುವಕರು ಜೈ ಅಂತೀರಿ, ನೋಡಿದ್ರೆ ಜೈ ಭೀಮ್ ಅಂತೀರಿ. ಇಲ್ಲಿ ಭೀಮನಿಗೆ ಜೈ ಅನ್ನೋದು ಚುನಾವಣೆಯಲ್ಲಿ ಭೀಮನ್ನ ಸೋಲಿಸೋದು. ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಗೋರ್ಪಡೆ ಅವರು ಮಾತನಾಡಿ, ಅಂಬೇಡ್ಕರ್ ಅವರಿಗೆ ಸಂಡೂರಿನ ರಾಜರಿಗೂ ನಂಟಿದೆ. ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಕೊಟ್ಟ ಗಾಯಕ್ವಾಡ ಮನೆತನದವರು ನಮ್ಮ ತಾಯಿ. ಅಂತಹ ದಲಿತ ಬಡ ವಿದ್ಯಾರ್ಥಿಯನ್ನು ಗುರುತಿಸಿ ವಿಶೇಷ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಅವರಿಗೆ ಸಹಾಯ ಮಾಡಿದಂತಹ ರಾಜರ ವಂಶವಾಗಿದ್ದು ಎಂದಿಗೂ ದಲಿತರ ರಕ್ಷಣೆ ಮಾಡುತ್ತಿದೆ. ಇಂದು ಕಾಂಗ್ರೆಸ್ ಪಕ್ಷದ ಸಾಧನೆ ಏನೂ ಇಲ್ಲ. ಮೋದಿ ಬಂದರೆ ದೇಶದ ಭದ್ರತೆ, ಸಮಾನತೆ, ಪ್ರಗತಿ ಸಾಧ್ಯ. ಅದಕ್ಕಾಗಿ ಶ್ರೀರಾಮುಲು ಅವರಿಗೆ ಮತ ಹಾಕಿ ಎಂದರು. ವರದಿಗಾರ ರಾಜು ಪಾಳೆಗರ್, A to Z ನ್ಯೂಸ್, ಸಂಡೂರು ತಾಲೂಕು. 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತೀವಿ ಸಿದ್ದರಾಮಯ್ಯ ಸರ್ಕಾರದವರು, ಆದ್ರೆ ಮೋದಿನೇ ನಾನೇ ಗ್ಯಾರಂಟಿ ಅಂತಕ್ಕಂಥದ್ದು, ಅದು ಎಷ್ಟು ಮಟ್ಟಿಗೆ ಹೌದು? ನಾವು ಇಡೀ ದೇಶ ಅಡ್ಡಾಡಿ ಬಂದ್ರೆ ನಿಮಗೆ ಗುರ್ತಾಗ್ತದೆ ಎಷ್ಟು ಅಭಿವೃದ್ಧಿ ದೇಶದಲ್ಲಿ ಆಗುತ್ತೆ. ಈ 76 ವರ್ಷ ಸ್ವಾತಂತ್ರ್ಯ ಬಂದು ಈ 5-10 ವರ್ಷದಲ್ಲಿ ಮೋದಿ ಅವರು ಏನು ಪ್ರಗತಿ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ, ಯಾವ ಕಾಲಕ್ಕೂ ಆಗಿಲ್ಲ. ಅವರೇ ಮುಂದುವರಿಸಬೇಕು. ಅದೇ ಈ ದೇಶಕ್ಕೆ ಒಳ್ಳೇದು, ಈ ದೇಶದ ನಾಗರಿಕರಿಗೆ ಒಳ್ಳೇದು. ಸೊ ತಾವು ಹೇಳಿದ್ರೆ ಈಗ ಭಾಷಣ ಮಾಡಬೇಕಾದ್ರೆ 60 ವರ್ಷದಿಂದ ಯಾವುದೇ ರೀತಿಯಿಂದ ಅಭಿವೃದ್ಧಿನ ಕಂಡಿಲ್ಲ. ಅಂತಂದ್ರೆ ನೀವು ಓಟ್ ಹಾಕ್ತೀರ ಅಂತಕ್ಕಂಥ. ತಾವು ಕೂಡ ಒಬ್ಬ ತಮ್ಮ ತಂದೆಯವರು
ದಿವಂಗತ ಎಂ.ಐ. ಗೋರಿಪಾಡಿ ಅವರು ಬಹಳಷ್ಟು ಅಭಿವೃದ್ಧಿಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆಗಳು ತಮ್ಮಲ್ಲಿ ಕಾಣ್ತಾ ಇದೆ. ಈಗ ಆ ಕಾಲಕ್ಕೆ ನೀವು ಬಜೆಟ್ ನೋಡ್ರಿ ಯಾವ ಮಟ್ಟಕ್ಕಿತ್ತು. ಮೋದಿ ಬಂದ ಮೇಲೆ ನಮ್ಮ ದೇಶಕ್ಕೆ ಕಂಪ್ಲೀಟ್ ಓಪನ್ ಅಪ್ ಮಾಡಿ ವಿದೇಶದಿಂದ ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಶುರು ಆಗಿದೆ. ಎಲ್ಲ ಕಡೆಗೆ ಕಾರ್ಖಾನೆಗಳು ಇವಾಗ ನಿಮ್ಮ ಟ್ಯಾಕ್ಸ್ ಬೇಸ್ ನೋಡ್ರಿ, ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು. ನಮಗೆ ಚೆನ್ನಾಗಿ ಗುರ್ತಿದೆ, ಹೋದ ತಿಂಗಳ 2 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಟ್ಯಾಕ್ಸ್ GST ಬಂದಿದೆ. ಆ ದುಡ್ಡು ತಗೊಂಡು ನಮ್ಮ ದೇಶದ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊಂಟಾರ. ಸೊ ಆ ಥರದ ದುಡ್ಡು ಹಳೆ ಕಾಲದಲ್ಲಿ ಇದ್ದಿದ್ದಿಲ್ಲ. ಸಾಹೇಬರು ಮಾಡೋರು, ನಾರಿಹಳ್ಳ ಮಾಡಿದ್ರು, ಎಲ್ಲ ಸ್ಕೂಲ್ಸ್ ಕಾಲೇಜುಗಳು ನಮ್ಮ ಕಡೆಯಲ್ಲಿದ್ದ ಎಲ್ಲ ಮಾಡಿದ್ವಿ. ಬಟ್ ಅವರು ಫೈನಾನ್ಸ್ ಮಿನಿಸ್ಟ್ರು ಆಗಿದ್ರು. ಬಟ್ ಆ ಥರದ್ದು ಬಜೆಟ್ ಇದ್ದಿದ್ದಿಲ್ಲ. ಇವತ್ತೇನು ನಿಮ್ಮ ಬಜೆಟ್ ಏನು? ಕರ್ನಾಟಕ ರಾಜ್ಯದ ಬಜೆಟ್ ಏನು? ಈ ದೇಶದ ಬಜೆಟ್ ಏನು? ಆ ಕಾಲಕ್ಕೇನಿತ್ತು? ಯಾಕಂದ್ರೆ ಅದು ಒಂದು ಸೋಷಲಿಸ್ಟ್ ಇದ್ರ ಮೇಲೆ ಅವ್ರು ಹೊರಟಿದ್ರು. ಹೊರಗಡೆ ಜನಕ್ಕೆ ಒಂದು ಇಲ್ಲೇ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಲಿಲ್ಲ. ಅದರಲ್ಲಿದ್ದ ನಮ್ಮ ದೇಶ ಬೆಳೀತು, ಆದರೆ ಬಹಳ ಬೆಲ್ಲಕ್ಕೆ ಬೆಳೀತು. ಈ 8 ವರ್ಷದಲ್ಲಿ ಯಾವಾಗ ಇವರು ಇಡೀ ಎಕಾನಮಿಗೆ ಓಪನ್ ಮಾಡಿದ್ರು, ಈ ಥರದ್ದು ಒಂದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.